ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿದ ಗಣೇಶ್ ಪ್ರಸಾದ್, ಮಧುರಾ, ಪ್ರವೀಣ್, ಹರೀಶ್, ಪರಶುರಾಮ್. ಎಸ್ಎಸ್ಎಲ್ಸಿ ಫಲಿತಾಂಶ. ಸಾಗರ ಶಿವಮೊಗ್ಗ ಜಿಲ್ಲೆಗೆ ಟಾಪ್ 2. ಆನಂದಪುರಂನ ಪೂರ್ವ ಪಾಟೀಲ್ 620 ಅಂಕ ಪಡೆದು ತಾಲೂಕಿಗೆ ಫಸ್ಟ್. ಫಲಿತಾಂಶ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಮಾಹಿತಿ. ಏಪ್ರಿಲ್ 27ಕ್ಕೆ ಸೇವಾ ಸಾಗರ ವಿದ್ಯಾಸಂಸ್ಥೆಯ ನೂತನ ಶೈಕ್ಷಣಿಕ ಸಾಮಾಜಿಕ ಕಟ್ಟಡದ ಲೋಕಾರ್ಪಣೆ ಯಡಿಯೂರಪ್ಪ ಅವರಿಂದ. ಮೇ 13ರಿಂದ ಮೇ 28ರವರೆಗೆ ಸಿಗಂದೂರಿನಲ್ಲಿ ಸೈನ್ಯಕ್ಕೆ ಸೇರ್ಪಡೆ ಕುರಿತು ಪೂರ್ವ ತಯಾರಿ ಶಿಬಿರ. ಈಗ ಸುದ್ದಿಯ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭಯೋತ್ಪಾದಕ ಎಂದು ಕರೆದಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಗುರುವಾರ ಬಿಜೆಪಿ ವತಿಯಿಂದ ಪೋಸ್ಟ್ ಆಫೀಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ಬಿಜೆಪಿ ಪ್ರಮುಖರಾದ ಕೆವಿ ಪ್ರವೀಣ್, ಹರೀಶ್ ಮೂಡಳ್ಳಿ, ಪರಶುರಾಮ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸವಿತಾ ವಾಸು, ಗಾಯತ್ರಿ ಮಲ್ಲೇಶಪ್ಪ, ಪ್ರೇಮ ಸಿಂಗ್, ಯಶೋದಮ್ಮ, ಪ್ರದೀಪ್, ಮಹೇಶ್ ಎಮ್ಮಾರ್, ಕೆಎಸ್ ಪ್ರಶಾಂತ್, ಮುರಳಿ ಇನ್ನಿತರರು ಹಾಜರಿದ್ದರು. ಖಂಡಿಸ್ತಾ ಇದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖರುಗಳು ನೋಡ್ತಾ ಇದ್ದೀವಿ, ಅವರು ಸಂಸತ್ನಲ್ಲಿ ಭಾಷಣ ಮಾಡಿರ್ತಕ್ಕಂಥ ನಾವು ಕೇಳಿದ್ದೀವಿ. ಇವತ್ತು ಯಾಸೀನ್ ಮಲ್ಲಿಕ್ ಹೇಳ್ತಕ್ಕಂಥ ಒಬ್ಬ ಜಮ್ಮು ಕಾಶ್ಮೀರದ ಒಬ್ಬ ಭಯೋತ್ಪಾದಕ. ಅಂತ ಭಯೋತ್ಪಾದಕರಿಗೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರಮುಖರುಗಳು ಸಂಸತ್ನಲ್ಲಿ ಯಾಸೀನ್ ಮಲ್ಲಿಕ್ ಜಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಅಂತ ಭಯೋತ್ಪಾದಕರನ್ನ ಯಾಸೀನ್ ಮಲ್ಲಿಕ್ ಜಿ ಅಂತ ಹೇಳಿ ಗೌರವ ಕೊಟ್ಟು ಕರೀತಾರೆ. ಅಫ್ಜಲ್ ಗುರು ಈಗಾಗಲೇ ಗಲ್ಲಿಗೆ ಏರಿಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನನ್ನ ಮಾತಾಡ್ತಾರೆ, ಏನು ಶ್ರೀ ಅಫ್ಜಲ್ ಗುರೂಜಿ ಅಂತ ಕರೀತಾರೆ. ಅಂದ್ರೆ ಇವರಿಗೆ ಕಾಂಗ್ರೆಸ್ನವರಿಗೆ ಭಯೋತ್ಪಾದಕರು ಅಂದ್ರೆ ಬಹಳ ಪ್ರೇಮ. ಸಂತೋಷ್ ಶೆಟ್ಟಿ ಅವರಿಗೆ ಬಹಳ ಪ್ರೇಮ. ಹಾಗಾಗಿ ಇವರಿಗೆ ಭಯೋತ್ಪಾದಕರು ಅಂದ್ರೆ ಏನೋ ಒಂದು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ವ್ಯಕ್ತಿ. ಒಂದೊಂದು ನೆನ್ಪಿಟ್ಕೊಳ್ರಿ, ನೀವು ಹೇಳಿ ಸರಿ ಇದೆ, ನರೇಂದ್ರ ಮೋದಿ ಭಯೋತ್ಪಾದಕರು ಹೌದು. ಯಾರಿಗೆ? ಭಯೋತ್ಪಾದಕರಿಗೆ ಭಯೋತ್ಪಾದಕ ಯಾರು? ನರೇಂದ್ರ ಮೋದಿ ಅವರು. ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರ ಇರ್ಬೋದು, ಬೇರೆ ಬೇರೆ ಸಿಕ್ಕಿಂ ಇರ್ಬೋದು, ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಭಯೋತ್ಪಾದನೆ ನಿಂತು ಶಾಂತಿ ನೆಲೆಸಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಅವರು ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾರೆ. ಬಂಧುಗಳೇ, ಇಂತಹ ವ್ಯಕ್ತಿಗಳ ತಾವು ನಿಮಗೆ ಬಹುಶಃ ಹೆದರಿಕೆ ಆಗ್ತಾ ಇದೆ. ಇರೋದೊಂದು ಕರ್ನಾಟಕ, ಇರೋದೊಂದು ಹಿಮಾಚಲ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಿ. ಇನ್ನು ಮುಂದಿರ್ತಕ್ಕಂಥ ಒಂದೆರಡು ಮೂರು ತಿಂಗಳಲ್ಲಿ ಆ ರಾಜ್ಯಗಳು ಕೂಡ ತಮ್ಮ ಕೈ ತಪ್ಪುತ್ತೇನೆ ಹೇಳ್ತಕ್ಕಂಥ ಹೆದರಿಕೆ. ಹಾಗಾಗಿ ನಿಮಗೆ ಭಯ ಉತ್ಪಾದನೆ ಆಗಿದೆ, ನಿಮ್ಮ ಮನಸ್ಸಿನಲ್ಲಿ ಭಯ ಉತ್ಪಾದನೆ ಆಗಿದೆ. ಯಾರಿಂದ ಭಯ ಉತ್ಪಾದನೆ ಆಗಿದೆ? ನರೇಂದ್ರ ಮೋದಿ ಅವರಿಂದ ಭಯ ಉತ್ಪಾದನೆ ಆಗಿದೆ. ನಿಜ, ನೀವು ಹೇಳ್ತಾರೆ ಸರಿ. ಆದ್ರೆ ನರೇಂದ್ರ ಮೋದಿ ಅವರಂತಹ ಒಬ್ಬ ಮಹಾನ್ ನಾಯಕರ ಬಗ್ಗೆ ಮಾತನಾಡಬೇಕಿದ್ರೆ ಅದು ಎಷ್ಟೇ ಹಿರಿಯರಾಗಿರ್ಲಿ ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡಬೇಕಾಗತ್ತೆ. ಈ ಮಾತನ್ನ ನಾವು ಈ ಸಂದರ್ಭದಲ್ಲಿ ಉಗ್ರವಾದ ವಿರೋಧದ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ, ಇವತ್ತು ನಾವು ನೋಡ್ತಾ ಇದ್ದೀವಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ, ತಮಿಳುನಾಡಿನ ಚುನಾವಣೆ ನಡೀತಾ ಇದೆ, ಅಸ್ಸಾಂನಲ್ಲಿ ಚುನಾವಣೆ ಆಯ್ತು, ಪುದುಚೇರಿಯಲ್ಲಿ ಚುನಾವಣೆ ಆಯ್ತು, ಕೇರಳದಲ್ಲಿ ಚುನಾವಣೆ ಆಯ್ತು. ಇವತ್ತು ಎಲ್ಲ 5 ರಾಜ್ಯಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಉತ್ಕರ್ಷ ಇವತ್ತು ಎದ್ದು ಕಾಣ್ತಾ ಇರ್ತಕ್ಕಂಥ ನೋಡ್ತಾ ಇದೀವಿ. ಇದು ಸಾಧಾರಣವಾಗಿ ಕಾಂಗ್ರೆಸ್ ಅವರಿಗೆ ಭಯವನ್ನ ಹುಟ್ಟು ಹಾಕಿದೆ. ಹಾಗಾಗಿ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯಮಾಡಿ, ಯಾಕಂದ್ರೆ ನೀವು ಹಿರಿಯರಿದ್ದೀರಿ, ಈಗಾಗಲೇ ಅವರ ಸಾಧನೆಗಳ ಬಗ್ಗೆ ಹರೀಶ್ ಅವರು ಬಹಳ ವ್ಯವಸ್ಥಿತವಾಗಿ ಮಾತನಾಡಿದ್ದಾರೆ. ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲೆಲ್ಲಿ ದುಡ್ಡು ಮಾಡಿದ್ದಾರೆ, ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅದು ಬಹಳ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಾದ್ರು, ಯಾಕಂದ್ರೆ ಪ್ರತಿ ವಾರ ನಮಗೆ ಬಿಜೆಪಿಯಲ್ಲಿ ಬೇರೆ ಬೇರೆ ಕೆಲಸಗಳಿರುತ್ತೆ. ಈ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ. ಇನ್ನು ಮುಂದಿನ ದಿನಗಳ ತಪ್ಪನ್ನ ತಿದ್ದುಕೊಂಡು ಮೊದಲು ನರೇಂದ್ರ ಮೋದಿ ಅವರಲ್ಲಿ ಕ್ಷಮಾಪಣೆ ಕೇಳಬೇಕು. ನೀವು ಕ್ಷಮಾಪಣೆ ಕೇಳಿ ಬಿಡ್ರಿ. ಅವರು ಇಂಥದನ್ನ ಯಾವ ಕಾರಣಕ್ಕೂ ಗಮನಿಸೋದಿಲ್ಲ. ಇದುವರೆಗೂ ಕೂಡ ನರೇಂದ್ರ ಮೋದಿ ಅವರು ಈ ವಿಷಯವಾಗಿ ಒಂದು ಮಾತು ಆಡಿಲ್ಲ. ಸದಾನಂದ ಶೆಟ್ಟಿ ಅವರು ಒಂದು ಮಾತು ಆಡಿಲ್ಲ. ಯಾಕಂದ್ರೆ ಅವರು ಒಂದು ಆ ಘನತೆಯನ್ನು ಕೊಡಬೇಕಿದ್ರೆ ಸರಿಯಾದ ರೀತಿಯಲ್ಲಿ ಕೊಡಿ, ದೇಶದ ಪ್ರಧಾನಿಗೆ ಗೌರವವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆ ದಿನ ತುರ್ತಾಗಿ ಈ ಒಂದು ಸಭೆಯನ್ನು ಪ್ರತಿಭಟನೆ ಮಾಡಬೇಕು ಅಂತ ಅಂದವಾಗ ನಮ್ಮ ಹರೀಶ್ ಅವರು, ಪರಶುರಾಮ್ ಅವರು ಮತ್ತು ಮುರಳಿ ಅವರ ತಂಡ, ವಿನಯ್ ಕುಮಾರ್ ಅವರ ಇಡೀ ತಂಡ ಇದಕ್ಕೆ ಶ್ರಮವನ್ನು ವಹಿಸಿ ಒಂದು ಹೋರಾಟವನ್ನು ನಿರೂಪಿಸಿದಿರಿ. ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ
ನಿಜವಾಗ್ಲೂ ಖರ್ಗೆ ಅವರಿಗೆ ವಯಸ್ಸಾಗಿದೆ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಇಳಿಯೋದೇ ಒಳ್ಳೇದು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಅವರು ಅರಳು ಮರಳು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಒಳ್ಳೆಯ ಯೋಚನೆಗಳ ಬಗ್ಗೆ ಯುವಕರಿಗೆ ಹೇಳಬೇಕು. ಇಂತಹ ಯುವಕರುಗಳಿಗೆ ಗೊತ್ತಾಗ್ತಾ ಇದೆ ನಾವು ಪ್ರಧಾನಿ ಅವರಿಗೆ ಯಾವ ರೀತಿ ಗೌರವ ಇಟ್ಟು ಮಾತಾಡ್ಬೇಕು. ಅವರು ಎಲ್ಲೋ ತನಕ ಮಾತ್ರ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಾರೆ, ಗೆದ್ದ ಮೇಲೆ ಎಲ್ಲ ಇಡೀ ದೇಶದ ಪ್ರಧಾನಿ ಆಗಿರ್ತಾರೆ, ಜನನಾಯಕರು ಆಗಿರ್ತಾರೆ. ಅವರು ಜನಮಾನಸದಲ್ಲಿ ಉಳಿದಿರುವಂತಹ ನಮ್ಮ ಸಾಮಾನ್ಯ ಮಗುವಿನಿಂದ ಹಿಡಿದು ಈ ವಯಸ್ಸಾದಂತಹ ವೃದ್ಧರಿಗೂ ಕೂಡ ಮೋದಿಜಿ ಅಂದ್ರೆ ಅಷ್ಟೊಂದು ಆಪ್ತರು. ಯಾಕಂದ್ರೆ ಅವರ ಒಂದು ಸರಳ ಸಜ್ಜನ ಜೀವನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾದರಿಯಾದಂತಹ ನಡೆಗಳನ್ನ ಅವರು ನಡೀತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಕುಟುಂಬದ ರಾಜಕಾರಣ ಮಾಡಿದವರಲ್ಲ, ಕುಟುಂಬದ ಯೋಜನೆಗಳಿಗೆ ಸೀಮಿತವಾಗಿರೋರಲ್ಲ, ಯಾವುದೇ ಯೋಜನೆಗಳನ್ನ ಕೊಟ್ಟರು ಅದ ತನ್ನ ಹೆಸರಲ್ಲಿ ಕೊಡುವಂತ ಪ್ರಧಾನಿ ಅಲ್ಲ. ಪ್ರಧಾನಿ ಅಂದ್ರೆ ಜನಸೇವಕ ಅನ್ಕೊಂಡು ಕೆಲಸ ಮಾಡ್ತಿರುವಂತಹ ನಮ್ಮ ನಾಯಕ ಇವತ್ತು ಬೇರೆಯವರಿಂದ ಅದರಲ್ಲೂ ಹಿರಿಯರಾದಂತಹ ಖರ್ಗೆಜಿ ಅವರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಕ್ಷಣ ಇಳಿಬೇಕು. ಭಯೋತ್ಪಾದಕರು ಯಾರು ಅನ್ನೋದನ್ನ ಗುರುತಿಸಕ್ಕಾಗದೇ ಇರುವಂತಹ ಅರಳು ಮರಳು ಅವ್ರಿಗೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಆ ಸ್ಥಾನಕ್ಕೆ ಅವರು ಸಲ್ಲದು, ಆ ಜಾಗದಲ್ಲಿ ಅವ್ರು ಇರಬಾರ್ದು ಅನ್ನೋದು ನಮ್ಮ ಈ ಒಂದು ಸಭೆಯ ಉದ್ದೇಶ. ಈ ಮೂಲಕ ಅವ್ರಿಗೆ ಹೇಳೋಕ್ ಇಷ್ಟಪಡೋದು ಏನಂದ್ರೆ ಕಾಂಗ್ರೆಸ್ನವರಿಗೆ ಮೋದಿ ಜಪ, ಬಿಜೆಪಿಯವ್ರ ಜಪ, RSS ನವ್ರ ಜಪ ಮಾಡ್ಲಿಲ್ಲ ಅಂದ್ರೆ ಅವ್ರು ಇದ್ದೀವಿ ಅನ್ನೋದನ್ನೇ ಅವ್ರಿಗೆ ತೋರಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಅವರು ನಿಜವಾಗ್ಲೂ ಒಂದು ಪಕ್ಷವನ್ನ ಮುನ್ನಡೆಸಲಿಕ್ಕೆ ಆ ಸ್ಥಾನದಲ್ಲಿರೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆ ಸ್ಥಾನಕ್ಕೆ ಅವರು ಗೌರವನ್ನ ಕೊಡ್ತಾ ಇಲ್ಲ. ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ ಅವ್ರು ಮಾಡ್ತಿರೋ ತಪ್ಪು. ಅಂದ್ರೆ ಅವ್ರು ಹಿರಿಯರಾಗಿ ಯಾವ ರೀತಿ ನಡ್ಕೊಳ್ತಿದ್ದಾರೆ. ನಿಜವಾಗ್ಲೂ ಆ ಸ್ಥಾನವನ್ನ ಬಿಟ್ಕೊಟ್ಟು ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಸ್ಥಾನದಿಂದ ಕೆಳಗಿಳಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ನನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಮುಂದೆ ಹೋಗಿ ಒಬ್ಬ ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಯಾಕಂದ್ರೆ 3ನೇ ಬಾರಿ ಪ್ರಧಾನಿ ಆದ್ಮೇಲೆ ಕಾಂಗ್ರೆಸ್ ವಿಚಲಿತ ತಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಟರ್ಮ್ ನಾವೆಲ್ಲೂ ಉಳಿಯೋದೇ ಇಲ್ಲ, ದೇಶದಲ್ಲಿ ಕಳ್ಕೊಳ್ಬಿಡ್ತೀವಿ ಅಂತಕ್ಕಂಥ ಆತಂಕ ಶುರುವಾಗಿದೆ. ಹಾಗಾಗಿ ಏನಾರು ಮಾಡಬೇಕು ಅಂತೇಳಿ ಅವಹೇಳನಕಾರಿ ಹೇಳಿಕೆ ಕೊಡ್ತಕ್ಕಂಥದ್ದು, ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು, ಎತ್ತಿ ಕಟ್ಟತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಒಂದು ಪಕ್ಷದ ನಿಷ್ಠಾವಂತ ರಾಜಕಾರಣಿ, ಅದ್ರಾಗ ಮಾತಿಲ್ಲ. ಒಂದು ಪಕ್ಷದ ನಿಷ್ಠಾವಂತ ಗುಲಾಮ ರಾಜಕಾರಣಿ. ನೀವು ದಲಿತ ಅಂತ ಹೇಳಿ ನೀವು ಮಾತ್ರ 5,000 ಕೋಟಿ ಆಸ್ತಿ ಮಾಡಿದ್ರಿ, ನಿಮ್ಮ ಮಗನಿಗೆ ಮಾತ್ರ ಮಿನಿಸ್ಟರ್ ಮಾಡಿದ್ರಿ, ಗುಲ್ಬರ್ಗನ್ ಹಾಗೆ ಇಟ್ರಿ. ಬೇರೆ ಯಾವ ದಲಿತ ಬಂಧುಗಳು, ಯಾವ ದಲಿತರು ಕೂಡ ಹಳ್ಳಿಲಿರ್ತಕ್ಕಂಥ ನಿಮ್ಗೆ ಕಾಣಲೇ ಇಲ್ಲ, ಮೇಲ್ ಬರಲೇ ಇಲ್ಲ. ಒಬ್ಬ ಪಾಕಿಸ್ತಾನವನ್ನ ಜೈ ಅಂತಕ್ಕಂಥವನ್ನ ರಾಜ್ಯಸಭೆ ಗೆಲ್ಸಿದ್ರಿ, ಅವನ ಜೊತೆಗೆ ಇವತ್ತು ಕೂಡ ನೀವು ಇದ್ದೀರಿ. ಇಂತಹ ಭಯೋತ್ಪಾದಕ ಜೊತೆಗಿರ್ತಕ್ಕಂಥ ನೀವು ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರಿತೀರಲ್ಲ, ನಿಮ್ಮ ಮಾನಸಿಕ ಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಇಂದು ನಾಳೆ ನಿಮ್ಮ ಅಸ್ತಿತ್ವನೇ ಮುಗಿದು ಹೋಗ್ತಾ ಇದೆ. ಏನ್ ಮಾಡಬೇಕು, ಮೋದಿ ಕೊಲ್ಬೇಕು ಅಂತ ಹೇಳ್ತಕ್ಕಂಥ ರೀತಿಯನ್ನು ಕೊಡ್ತೀರಲ್ಲ ನೀವು, RSS BJPಯನ್ನ ಮುಗಿಸ್ಬೇಕು ಅಂತ ಹೇಳಿ. ಅದು ನೀವಲ್ಲ, ಇನ್ನೊಂದು ಜನ್ಮ ಹುಟ್ಟು ಬಂದ್ರೆ ಸಾಧ್ಯವಿಲ್ಲ. ಯಾಕೆ ನಮ್ಮ ಕಾರ್ಯಕರ್ತರು, ಭಾರತ ದೇಶದ ಜನರಿಗೆ ಸತ್ಯ ಗೊತ್ತಾಗ್ತದೆ, ಐತಿಹಾಸಿಕ ಸತ್ಯಗಳು. ಹಾಗಾಗಿ ಒಂದೊಂದು ದಿವಸ ನೀವು ಕಾಂಗ್ರೆಸ್ ಈ ದೇಶದ ಕಣ್ಮರೆ ಆಗ್ತೀರಾ. ಯಾವ ವೋಟ್ ಬ್ಯಾಂಕ್ ಅಂತ ನೀವು ನಂಬ್ಕೊಂಡಿದ್ರಿ, ದಾವಣಗೆರೆ ನೀವು ಸರಿ ಮಾಡಿ ಊಟ ಹೊಡೆದಿದ್ದಾರೆ. ಇದು ಮುಂದೆ ಕರ್ನಾಟಕದಲ್ಲಿ ಕೂಡ ಆಗುತ್ತೆ, ದೇಶದಲ್ಲಿ ಕೂಡ ಆಗುತ್ತೆ. ನಿಮ್ಮ ಯಾವ ಗ್ಯಾರಂಟಿಗಳು ಕೂಡ ನಿಮ್ಮ ಜನ ಕೈ ಹಿಡಿಯೋದಿಲ್ಲ. ನಿಜವಾಗಿರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕ ಆಶಾಕರಣವನ್ನು ಮೂಡಿಸ್ಬೇಕು. ಅದು ಬಿಟ್ಟು ಒಬ್ಬ ಕೊಲ್ರಿ, ಒಬ್ಬ ಭಯೋತ್ಪಾದಕ, ಏನ್ ನಿಮ್ಮ ಮಾನಸಿಕ ಸ್ಥಿತಿ ಇದು? ಹಾಗಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಈ ವ್ಯಕ್ತಿ ತನ್ನ ಜೀವಮಾನಡಿ ಹುಟ್ಟಿದಲ್ಲಿಂದ ಹಿಡಿದು ಇಲ್ಲಿವರೆಗೂ ದಲಿತ ಅಂತಕ್ಕಂಥ ಟ್ರಂಪ್ ಕಾರ್ಡಲ್ಲೇ ಬೆಳೆದು ದಲಿತ ಅಂತ ಹೇಳಿ ದಲಿತರಾಗಿ ಇಟ್ಟು ತಾನು ಮಾತ್ರ ಒಂದು ಗುಲಾಮಿ ಸಂತತಿಯ ರಾಜ್ಯಭಾರವನ್ನು ಮಾಡ್ತಾ ಇದ್ದೀರಿ. ಇಷ್ಟೇ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಾಪಸ್ ಪಡೆದಷ್ಟೇ ಸಾಲ. ಎಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಅಸ್ಸಾಮಲ್ಲಿ ಆಲ್ರೆಡಿ FIR ಆಗಿದೆ. ಈ ಸಂಬಂಧಪಟ್ಟ ತಮಿಳುನಾಡಲ್ಲಿ FIR ಆಗಬೇಕು, ಆ ವ್ಯಕ್ತಿಯನ್ನು ಬಂಧಿಸಬೇಕು. ಅತಿಯಾಗಿರ್ತಕ್ಕಂಥ ಹೇಳಿಕೆ, ಅತಿಯಾಗಿರ್ತಕ್ಕಂತಹ ಒಂದು ಏನು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ನೀವು ಹೋಗಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟೇ, ಚುನಾವಣಾ ಆಯೋಗ ನಿರ್ದಾಕ್ಷಿಣ್ಯ ಕ್ರಮವನ್ನು ಇವತ್ತು ತಗೋಬೇಕಾಗಿದೆ. ಯಾರೇ ಆಗಲಿ ರೀತಿ ಹೇಳಿಕೆ ಕೊಡ್ತಕ್ಕಂಥ ತಪ್ಪು. ದೇಶದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು. ದೇಶದ ಒಂದು ಪ್ರಧಾನಮಂತ್ರಿ ಭಯೋತ್ಪಾದಕ ಅಂತೇಳಿ ಒಂದು ಭಯೋತ್ಪಾದಕ ಹೋಲಿಸ್ತಿದ್ರೆ ನೀವೆಷ್ಟು ಕೀಳು ಮನಸ್ಥಿತಿ ಅಂತ ಇದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವ್ಯಕ್ತಿ ಟೆರರಿಸ್ಟ್ ಪಾರ್ಟಿ ಅಂತ ಕರೀತಾರೆ. ಇಡೀ ದೇಶದ ನಾಗರಿಕರಿಗೆ ಗೊತ್ತಿದೆ ಯಾರು ಟೆರರಿಸ್ಟ್ ಪಾರ್ಟಿ ಅಂತ. ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆಯಂದ್ರೆ ಬಾಯ್ಬಿಟ್ಟು ಹೇಳ್ಬೇಕಾ? ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾರು ಈ ಟೆರರಿಸ್ಟ್ ಗಳಿಗೆ ಜಿ ಅಂತ ಕರೆಯೋರು? ಈ ದೇಶದಲ್ಲಿ ಟೆರರಿಸ್ಟ್ ಗಳಿಗೆ ಜಿ ಅಂತ ಕರೆದವ್ರು ಯಾರು?
ಹಾ ಇಲ್ಲ ಹೇಳ್ಬೇಕಾ? 26/11 ರೂವಾರಿಯನ್ನ ಟೆರರಿಸ್ಟ್ ನ ಜಿ ಅಂತ ಕರೆದು ಇದನ್ ಮಾಡಿದವ್ರು ಯಾರು? ಅಸ್ಮಾಲ್ ಕಸಬ್ಗೆ ಎಷ್ಟು ವರ್ಷ ರೀ ಆಶ್ರಯ ಕೊಟ್ರಿ? ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ ಇದ್ದಿದ್ದು? ನೀವೇ ತಾನೇ ಆಶ್ರಯ ಕೊಟ್ಟಿದ್ದು. 200ಕ್ಕೂ ಹೆಚ್ಚು ಜನ ನಮ್ಮ ದೇಶದ ನಾಗರಿಕರನ್ನ ಕೊಂದಿರ್ತಕ್ಕಂಥ ಅಸ್ಮಾಲ್ ಕಸಬ್ಗೆ ಎಷ್ಟು ಜನ ರಾಜಾತೀತ ಕೊಟ್ರಿ ಜೈಲಿನಲ್ಲಿ? ಅವ್ನು ಯಾರೋ ಮಲ್ಲಿಕ್, ಅವನ ಹೆಸರೇನೋ ಇದೆಯಲ್ಲ, ಯಾಸಿನ್ ಮಲ್ಲಿಕ್, ಅವನಿಗೆ ಏನಂತ ಕರಿತೀರಿ? ಮನೆ ಖರ್ಗೆ ಅವ್ರೆ ಜಿ ಅಂತ ಕರಿತೀರಿ ನೀವು? ಹೌದ್ರಿ? ಯಾರು ಈ ಸಿಖ್ಖರ ರೂವಾರಿ? ಜಗತ್ತನ್ನು ಮೆಚ್ಚಿದ, ದೇಶ ಮೆಚ್ಚಿದ, ಜಗತ್ತು ಮೆಚ್ಚಿದ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿ ಅವರನ್ನ ಭ್ರಷ್ಟ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೆರರಿಸ್ಟ್ಗೆ ಹೋಲಿಸಿದ್ದಾರೆ. ಇದು ನಮ್ಮೆಲ್ಲ ದೇಶದ ಯುವ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇವರು ದೇಶದಲ್ಲಿ ಮಾಡಿದ್ದೆಲ್ಲದನ್ನು ಅನಾನುಕೂಲವೇ, ಈಗಲೂ ಕೂಡ ಅನಾನುಕೂಲ ಮಾಡಿ ಯಾವುದೋ ಒಂದು ಜನರಲ್ಲಿ ದಂಗೆ ಎಬ್ಬಿಸಿ ಸೃಷ್ಟಿ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಹಾಗೂ ತಮಿಳುನಾಡಿನಲ್ಲಿ ದೇಶದಲ್ಲಿ ಅಧಿಕಾರ ಎಲ್ಲ ಕಡೆ ತೇಲಿ ಹೋಗ್ತಾ ಇದೆ. ಅದರಿಂದ ಅವರು ವಿಚಲಿತರಾಗಿ ಖರ್ಗೆ ಅವರು ಅರಳೋ ಮರಳೋ ಅಥವಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಅವ್ರ ಮುಖಾಂತರ ಹೇಳಿಸ್ತಾ ಇದಾರೋ ಗೊತ್ತಿಲ್ಲ. ಜಗತ್ತನ್ನು ಮೆಚ್ಚಿದ ಪ್ರಧಾನಿ ಅವರಿಗೆ ಈ ರೀತಿ ಅವಹೇಳನಕಾರಿ, ದಯಮಾಡಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಕೋಟ್ಯಾಂತರ ಟಾಯ್ಲೆಟ್ ರೂಮ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಭ್ರಷ್ಟ ಅಂತ ಕರಿಬೇಕು ಅಥವಾ ದೇಶದ ಅಭಿವೃದ್ಧಿ ಮಾಡಿದ್ದಾರೆ, ಬಡವರ ಕಲ್ಯಾಣಕ್ಕೆ ಸಾವಿರಾರು ಕೋಟಿಗಳನ್ನು ಇಟ್ಟಿದ್ದಾರೆ, ಅದಕ್ಕೋಸ್ಕರನೋ ಅಥವಾ ಡೈಲಿ ಹೋಗ್ತಾ ಇರತಕ್ಕಂತ ಕಾಂಗ್ರೆಸ್ನ ಅವನತಿಗೆ ಕೊನೆಯ ಮಳೆಯನ್ನು ಖರ್ಗೆ ಅವರು ಹೊಡಿತಾ ಇದ್ದಾರೆ. ಇದು ಖಂಡನೀಯ. ದಯಮಾಡಿ ತಮ್ಮ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿ ಶಿಕ್ಷಣದಲ್ಲಿ ಕಲಬುರಗಿ ಹೋಗಕ್ಕೆ ರೋಡ್ ಇಲ್ಲ, ಸಾರ್ವಜನಿಕ ಬಾತ್ರೂಮ್ ಟಾಯ್ಲೆಟ್ಗಳಿಲ್ಲ, ಬಸ್ ಸ್ಟ್ಯಾಂಡ್ಗಳು 50 ಕಿಲೋಮೀಟರ್ 60 ಕಿಲೋಮೀಟರ್ಗೆ ಒಂದು. ಎಸ್ಎಸ್ಎಲ್ಸಿಯಲ್ಲಿ ಸಾಗರ ತಾಲೂಕು 99% ಫಲಿತಾಂಶ ದಾಖಲಿಸುವ ಮೂಲಕ ಶಿವಮೊಗ್ಗ ಜಿಲ್ಲೆಗೆ 2ನೇ ಸ್ಥಾನ ಪಡೆದು ಅತ್ಯುತ್ತಮ ಸಾಧನೆ ಮಾಡಿದೆ. ತಾಲೂಕಿನ 58 ಶಾಲೆಗಳ ಪೈಕಿ 45 ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು 100% ಫಲಿತಾಂಶ ದಾಖಲಿಸಿದ್ದು, ಆನಂದಪುರಂನ ಪೂರ್ವ ವಿ ಪಾಟೀಲ್ 620 ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಂತಹ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಸಾಗರ ತಾಲೂಕು 99% ಫಲಿತಾಂಶವನ್ನು ಪಡೆಯೋದರ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯ ನಂತರ 2ನೇ ಸ್ಥಾನವನ್ನು ಪಡೆದಿದೆ. ತಾಲೂಕಿನಲ್ಲಿ 58 ಪ್ರೌಢಶಾಲೆಗಳಿದ್ವು. ಅದರಲ್ಲಿ 45 ಪ್ರೌಢಶಾಲೆಗಳು 100% ಫಲಿತಾಂಶವನ್ನು ಪಡೆದಿದ್ದಾವೆ. ಸರ್ಕಾರಿ ಶಾಲೆಗಳು 21, ಅದರಲ್ಲಿ 11 ಶಾಲೆಗಳು, ವಸತಿ ಶಾಲೆಗಳು 7 ಇದ್ವು, 7ಕ್ಕೆ 7 ಶಾಲೆಗಳು 100%, ಅನುದಾನಿತ ಶಾಲೆಗಳು 16ಕ್ಕೆ 14 ಶಾಲೆಗಳು 100%, ಅನುದಾನ ರಹಿತ ಶಾಲೆಗಳು 14 ಇದ್ವು, ಅದರಲ್ಲಿ 13 ಶಾಲೆಗಳು 100% ಫಲಿತಾಂಶವನ್ನು ಪಡೆಯುವ ಮೂಲಕ ಕಳೆದ ವರ್ಷ 24 ಪ್ರೌಢಶಾಲೆಗಳು 100% ರಿಸಲ್ಟ್ ಮಾಡಿದ್ವು. ಈ ವರ್ಷ 45 ಶಾಲೆಗಳು 100% ಫಲಿತಾಂಶವನ್ನು ಪಡೆಯೋದ್ರ ಮೂಲಕ ಒಂದು ದಾಖಲೆಯ ಫಲಿತಾಂಶ ಸಾಗರ ತಾಲೂಕಿಗೆ ಬಂದಿದೆ. ಪರೀಕ್ಷೆಗೆ ಹಾಜರಾದ 2919 ವಿದ್ಯಾರ್ಥಿಗಳಲ್ಲಿ 2892 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 27 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಉತ್ತಮ ಗುಣಮಟ್ಟದ ಫಲಿತಾಂಶಕ್ಕಾಗಿ ಶ್ರಮಿಸಿದಂತಹ ಎಲ್ಲ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಅವರಿಗೆಲ್ಲ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಫಲಿತಾಂಶಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿ ಅಂದರೆ ನಮ್ಮ ತಾಲೂಕಿನ ಸನ್ಮಾನ್ಯ ಶಾಸಕರು ಪದೇ ಪದೇ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು, ಇಲಾಖೆಯನ್ನು ಬೆನ್ನು ತಟ್ಟುವಂಥ ಕೆಲಸ ಮಾಡ್ತಾಯಿದ್ರು. ಸೊ ನಾವು ಸಾಕಷ್ಟು ಹಂತಗಳಲ್ಲಿ ಪ್ರೇರಣಾ ಶಿಬಿರಗಳನ್ನು, ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಶಿಬಿರಗಳನ್ನು ನಡೆಸಿ ಮಕ್ಕಳನ್ನು, ಶಿಕ್ಷಕರನ್ನು ಹುರಿದುಂಬಿಸಿ ಉತ್ತಮವಾದಂತಹ ಫಲಿತಾಂಶಕ್ಕೆ ನಮ್ಮೆಲ್ಲ ಶಿಕ್ಷಕರು, ಮಕ್ಕಳು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಉತ್ತಮವಾದಂತಹ ಫಲಿತಾಂಶಕ್ಕೆ ಕಾರಣೀಭೂತರಾದಂತಹ ಎಲ್ಲರನ್ನು ಶಿಕ್ಷಕರು, ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರು,
ಪೋಷಕರು, ನಮ್ಮ ಕಚೇರಿಯ ನೋಡಲ್ ಅಧಿಕಾರಿಗಳು, ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸನ್ಮಾನ್ಯ ಶಾಸಕರ ಪರವಾಗಿ ಶಿಕ್ಷಣ ಇಲಾಖೆಯಿಂದ ಎಲ್ಲರಿಗೂ ವಿಶೇಷವಾದಂತಹ ಅಭಿನಂದನೆಗಳನ್ನು ತಾಲೂಕಿಗೆ. ಸೇವಾಸಾಗರ ವಿದ್ಯಾಸಂಸ್ಥೆಯ ನೂತನ ಕಟ್ಟಡ ಏಪ್ರಿಲ್ 27ರಂದು ಬೆಳಗ್ಗೆ 10ಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಸೇವಾಸಾಗರ ಟ್ರಸ್ಟ್ ಅಧ್ಯಕ್ಷ ಅಪು ನಾರಾಯಣಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ OH ರಾಮಪ್ಪ, ಕವಲಕೋಡು ವೆಂಕಟೇಶ್, KV ಪ್ರವೀಣ್, ರವೀಂದ್ರ ಭಟ್ ಇನ್ನಿತರರು ಹಾಜರಿದ್ದರು. ಸನ್ಮಾನ್ಯ ಯಡಿಯೂರಪ್ಪನೇ ಮಾಡಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಪೇಕ್ಷೆಯಾಗಿತ್ತು. ಹೆಚ್ಚು ಕಾಲ ಬಿಡದೆ ಅದನ್ನು ಈಗಲೇ ಮುಗಿಸೋಣ ಅನ್ನುವಂಥದ್ದು ನಮಗೆ ಅನಿಸಿ ಮಾನ್ಯ ಯಡಿಯೂರಪ್ಪನವ್ರನ್ನ ಮತ್ತು ಮಾನ್ಯ MP ಅವರನ್ನು ಭೇಟಿ ಮಾಡಿದಾಗ ಅವರು ಕೊಟ್ಟಂತಹ ದಿನಾಂಕವನ್ನು ನಾವೀಗ ಆರಿಸ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಮಾನ್ಯ ಯಡಿಯೂರಪ್ಪನವ್ರ ಆರೋಗ್ಯ ಸ್ವಲ್ಪ ತೊಂದರೆ ಇದೆ. ಅವರು ಹಾಗಾಗಿ ಕಾರ್ನಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಓಡಾಡೋದಿಲ್ಲ. ಅವರು ಫ್ಲೈಟಲ್ಲಿ ಶಿವಮೊಗ್ಗಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಸುತ್ತಮುತ್ತ ಓಡಾಡ್ತಾರೆ. ಈಗ ಮಳೆಗಾಲಕ್ಕೆ ಮುಂಚಿತವಾಗಿ ಅವರು 25, 26, 27 3 ದಿವಸ ಶಿವಮೊಗ್ಗದಲ್ಲಿ ಇರ್ತಾರೆ. 25 ದಿವಸನ ಅವರಿದ್ದೇ ಕಾರ್ಯಕ್ರಮಗಳಿದೆ, ಸಿಗೋದಿಲ್ಲ. 27ನೇ ತಾರೀಕು ಫ್ರೀ ಇರ್ತಾರೆ, ನೀವು ಉಪಯೋಗಿಸ್ಕೋಬಹುದು ಅವ್ರನ್ನಂತ ಅವ್ರನ್ನ ಭೇಟಿ ಮಾಡಿದಾಗ ಒಪ್ಕೊಂಡ್ರು ಅವರು. ಹಾಗಾಗಿ ಆ ಕಾರ್ಯಕ್ರಮ ನಿಶ್ಚಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವ್ರನ್ನ ನಾವು ಆಹ್ವಾನಿಸಿದ್ದೀವಿ. ನಮ್ಮ ಮಾನ್ಯ MLA ಅವರು ಗೋಪಾಲಕೃಷ್ಣ ಬೇಲೂರು ಅವರನ್ನು ಆಹ್ವಾನಿಸಿದ್ದೀವಿ. ನಮ್ಮ MP ಅವರು ಮಾನ್ಯ ರಾಘವೇಂದ್ರ ಅವರನ್ನು ಆಹ್ವಾನಿಸಿದ್ದೀವಿ. ಶ್ರೀನಿವಾಸ್ ಪೂಜಾರ್ ಅವರನ್ನು ಕರೆದಿದ್ದೀವಿ. ನಮ್ಮ ಕಟ್ಟಡಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿದಂಥವರು ಸನ್ಮಾನ್ಯ ಭಾರತಿ ಶೆಟ್ಟಿಯವರು ಮತ್ತು ಸನ್ಮಾನ್ಯ ಶಾಂತಾರಾಮ್ ಸಿದ್ದಿಯವರು MLCಗಳು, ಅವರನ್ನು ಕೂಡ ಆಹ್ವಾನಿಸಿದ್ದೀವಿ. ಇನ್ನು ಉಳಿದಂತೆಯ ಬೇರೆ ಬೇರೆ ಜವಾಬ್ದಾರಿ ನಮ್ಮ ಜಿಲ್ಲೆಯವರಾಗಿದ್ದು ಬೇರೆ ಬೇರೆ ಜವಾಬ್ದಾರಿ ಇರ್ತಕ್ಕಂತಹ ಅದರ ಜೊತೆಯಲ್ಲಿ ಅವರೆಲ್ಲ ಸ್ಥಾನಮಾನವರಿಗಿದೆ, ಅವರನ್ನು ಕೂಡ ನಾವು ಕರೆದಿದ್ದೀವಿ. 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಒಂದು 2 ತಾಸಿನ ಕಾರ್ಯಕ್ರಮ. ನಮಗೆ ಈ ಕಟ್ಟಡಕ್ಕೆ 1 ಜನ ದಾನಿಗಳು ಕೊಟ್ಟಿದ್ದಾರೆ. ಕೆಲವರು ದೊಡ್ಡ ಕೊಠಡಿ ಕೊಟ್ಟಿದ್ದಾರೆ, ಕೆಲವರು ಚಿಕ್ಕ ಕೊಠಡಿ ಕೊಟ್ಟಿದ್ದಾರೆ. ಆ ಕೊಠಡಿಗಳನ್ನು ಆಯಾ ದಾನಿಗಳ ಕೈಯಲ್ಲಿ ಅವತ್ತು ಉದ್ಘಾಟನೆ ಮಾಡಿಸ್ತೀವಿ. ಇಡೀ ಕಟ್ಟಡವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮ ನಮ್ಮ ದೃಷ್ಟಿಯೊಳಗೆ ತುಂಬ ಅಮೋಘವಾದದ್ದು ಹೌದು, ಅದ್ಭುತವಾದ್ದು ಹೌದು. ಯಾಕೆಂದ್ರೆ ನಾವು ಸೇವಾ ಸಾಗರ ಇಷ್ಟು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಹಿರಿಯರ ಕಟ್ಟಡ ಮಾಡ್ತಾ ಇದ್ದೀವಿ, ನಾವು ಅಷ್ಟು ಸುಲಭಕ್ಕೆ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಸೇವಾ ಸಾಗರದ ಮೇಲೆ ಇಟ್ಟಂಥ ಅಭಿಮಾನದಿಂದಾಗಿ ನಮಗೆ ಇದು ಸಾಧ್ಯವಾಗಿದೆ. ಹಾಗಾಗಿ ಆ ಕಾರ್ಯಕ್ರಮ 27ಕ್ಕೆ ನಡೆಯುತ್ತೆ. ತಾವೆಲ್ಲರೂ ಬರಬೇಕು ಅಲ್ಲಿಗೆ. ಬಂದು ತಾವು ನಮಗೆ ಸಹಕರಿಸಬೇಕು. ಜೊತೆಯೊಳಗೆ ಪತ್ರಿಕೆಗಳಲ್ಲಿ ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ಅದನ್ನು ಪ್ರಕಟಿಸಬೇಕು. ಹೀಗೆ ನಮಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಸೇವಾ ಸಾಗರ ಟ್ರಸ್ಟ್ ಪರವಾಗಿ ನಿಮ್ಮೆಲ್ಲರನ್ನ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆದರಣೀಯ ಪತ್ರಕರ್ತ ಮಿತ್ರರೇ, ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಮ್ಮ ಸೇವಾ ಸಾಗರದಲ್ಲಿ ಎಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಸಂಸ್ಥೆ. ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೇವಾ ಸಾಗರ ಟ್ರಸ್ಟು 1979 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯಲ್ಲಿ ಪ್ರಾರಂಭ ಆಯಿತು. ಹಾಗೆಯೇ 79, 80ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಅದೇ ರೀತಿಯಲ್ಲಿ ನಾವು ವರದಳ್ಳಿಯ ಕ್ರಾಸ್ ತಗ್ಗಿನಲ್ಲಿ ಆಗ OH ರಾಮಪ್ಪನವರು ಕಾರ್ಯದರ್ಶಿಯಾಗಿದ್ದರು. ಒಂದು 3 ಎಕರೆ ಜಾಗವನ್ನು ಟ್ರಸ್ಟಿಗೆ ಕೊಳ್ಳಲಾಯಿತು. ಅದು ಸ್ವಂತ ಜಾಗ. ಈಗ ಆ ಜಾಗ ಆ ನಂತರ ಅಲಿನೇಷನ್ ಇತ್ಯಾದಿಗಳನ್ನೆಲ್ಲ ಮಾಡಿಸಿ ಆ ಜಾಗವನ್ನು ಉಪಯೋಗಕ್ಕೆ ತೆಗೆದುಕೊಂಡಿದ್ದೀವಿ. ಸೇವಾ ಸಾಗರ ಟ್ರಸ್ಟು ಪ್ರೌಢಶಾಲೆಯನ್ನು ನಡೆಸುತ್ತೆ, ವಿದ್ಯಾಸಂಸ್ಥೆ ಪ್ರಾಥಮಿಕ ಮತ್ತು ಶಿಶು ವಿಹಾರವನ್ನು ನಡೆಸುತ್ತೆ. ಕಾನೂನಾತ್ಮಕವಾಗಿ 2 ಬೇರೆ ಬೇರೆ ಸಂಸ್ಥೆ ಅಂತ ಅನಿಸಿದ್ರು, ಭಾವನಾತ್ಮಕವಾಗಿ ನಾವು ಒಂದೇನೇನೆಯ. ಸೇವಾ ಸಾಗರ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಅದರ ಅನುಭವಗಳು ನಿಮಗೂ ಇದೆ. ಆ 3 ಎಕರೆ ಜಾಗದಲ್ಲಿ ನಾವು ಒಂದು ಸ್ವಂತ ಕಟ್ಟಡ ಮಾಡ್ಕೋಬೇಕು ನಮ್ಮ ಪ್ರೌಢಶಾಲೆಗೆ ಅಂತ ಒಂದು ಪ್ರಯತ್ನ ಇತ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಗರಕ್ಕೆ ಬಂದರು. ಆ ಸಂದರ್ಭದಲ್ಲಿ ನಾವು ಅವರನ್ನ ಭೇಟಿಯಾಗಿ ಅವರ ಹತ್ರಕ್ಕೊಂದು ವಿನಂತಿ ಪತ್ರವನ್ನು ಇಟ್ಟು ನಮಗೊಂದಿಷ್ಟು ಅನುದಾನ ಕೊಡಿ, ನಾವು ಒಂದು ಪ್ರೌಢಶಾಲೆಗೆ ಒಂದು ಕಟ್ಟಡವನ್ನು ಮಾಡ್ತೀವಿ ಅಂತ. ಅಷ್ಟರೊಳಗಾಗಿ
2008ರಲ್ಲಿ ನಮ್ಮ ಪ್ರೌಢಶಾಲೆ ಪ್ರಾರಂಭವಾಗಿತ್ತು, ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪ್ರಾರಂಭವಾಗಿತ್ತು. ಇದಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಹಾಗಾಗಿ ಯಡಿಯೂರಪ್ಪನವ್ರನ್ನ ನಾವು ವಿನಂತಿ ಮಾಡಿದಾಗ ಅವರು ಖಂಡಿತ ಕೊಡ್ತೀವಿ ಅಂತ 2 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಯಡಿಯೂರಪ್ಪನವರು ಮಂಜೂರು ಮಾಡಿದರು. ನಮಗೆ KS ಗುರುಮೂರ್ತಿಯವರು, MP ಆಗಿರುವಂಥ ಮಾನ್ಯ ಶ್ರೀ ರಾಘವೇಂದ್ರ ಅವರು, ಶ್ರೀನಿವಾಸ ಪೂಜಾರು, ಇವರೆಲ್ಲರೂ ಕೂಡ ಈ ಅನುದಾನವನ್ನು ಪಡ್ಕೊಳ್ಳೋದ್ರಲ್ಲಿ ಅವರವರ ಸಂಬಂಧಿತ ಇಲಾಖೆಗಳು ಅಥವಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಶೀಘ್ರವಾಗಿ ನಮಗೆ ಅನುದಾನ ಬರುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ 2 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪ್ರೌಢಶಾಲೆಯನ್ನು ಮಾತ್ರ ಮಾಡಿದರೆ ಸಾಕಾಗಿತ್ತು. ನಮ್ಮ ಉದ್ದೇಶ ಅದಿತ್ತು. ಆದರೆ ನಮ್ಮ ಹಿರಿಯರು ಇದು ಕೇವಲ ಶಾಲೆ ನಡೆಸೋಕ್ಕಷ್ಟಕ್ಕೆ ಕಟ್ಟಡ ಸೀಮಿತ ಆಗಬಾರ್ದು, ದೊಡ್ಡ ಮೈದಾನ ಇದೆ, ಸಾಮಾಜಿಕ ಚಟುವಟಿಕೆಗೂ ಅವಕಾಶ ಆಗಬೇಕು, ಅದಕ್ಕೋಸ್ಕರವಾಗಿ ನೀವು ಸ್ವಲ್ಪ ವಿಸ್ತೃತವಾಗಿ ಕಟ್ಟಡವನ್ನು ಮಾಡಿ ಅನುಕೂಲತೆಗಳಿರೋ ಹಾಗೆ ಶೌಚಾಲಯ ಇತ್ಯಾದಿಗಳು ಅನ್ನುವಂಥ ಒಂದು ಅಭಿಪ್ರಾಯ ಇಟ್ಟಿದ್ದಕ್ಕಾಗಿ ಕಟ್ಟಡದ ವಿಸ್ತೀರ್ಣ ಸ್ವಲ್ಪ ದೊಡ್ಡದಾಯಿತು. ಹಾಗಾಗಿ ಆ 2 ಕೋಟಿ ಜೊತೆವರೆಗೆ ಸೇವಾಸಾಗರ ಟ್ರಸ್ಟ್ ಅಭಿಮಾನಿಗಳಿಂದ, ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಇನ್ನೊಂದು 1 ಕೋಟಿ ರೂಪಾಯಿಯಷ್ಟು ಸಂಗ್ರಹ ಮಾಡಿ ಒಟ್ಟು ಮೇ 13ರಿಂದ ಮೇ 28ರವರೆಗೆ ಭಾರತೀಯ ಸೈನ್ಯದಲ್ಲಿ ಅಗ್ನಿವೀರ್ನಲ್ಲಿ ಸೇವೆ ಸಲ್ಲಿಸಲು ಬಯಸುವವರಿಗೆ ಉಚಿತ ತರಬೇತಿ ಮತ್ತು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಮಲೆನಾಡು ಸೋಲ್ಜರ್ ಸಂಸ್ಥೆ ಅಧ್ಯಕ್ಷ ಕಿಶೋರ್ ಬೈರಾಪುರ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೌತಳ್ಳಿ ಹಾಜರಿದ್ದರು. 22 ಮತ್ತು 23ವರೆಗೂ 3 ವರ್ಷ ತರಬೇತಿ ಕೊಟ್ಟಿದ್ವಿ. ಅದೇ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ತಾವುಗಳು ಪ್ರಸಾರ ಮಾಡಿದ್ವಿ. ನಮ್ಮಲ್ಲಿ ಪ್ರತಿ ವರ್ಷ 100 ಜನಕ್ಕೆ ತರಬೇತಿಯನ್ನು ಉಚಿತವಾಗಿ ಕೊಟ್ಟಿದ್ವಿ. ಯಾವುದೇ ಫೀಸ್ಗಳನ್ನು ಯಾವುದೇ ಮಕ್ಕಳಿಂದ, ಅಭ್ಯರ್ಥಿಗಳಿಂದ ಪಡ್ಕೊಂಡಿರಲಿಲ್ಲ. ಊಟ, ವಸತಿ, ತರಗತಿಗಳು, ವೈದ್ಯಕೀಯ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗಳಿಗೆ ಮತ್ತು ದಾಖಲಾತಿ ಪರಿಶೀಲನೆಗೆ ಎಲ್ಲವನ್ನೂ ನಾವು ಉಚಿತವಾಗಿ ಮಾಡಿಕೊಟ್ಟಿದ್ವಿ. ಇದಕ್ಕೆ ಆಶ್ರಯವನ್ನು ನೀಡಿದಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಗುರೂಜಿಗಳು ಮುರುಘಾಮಠ, ಅಲ್ಲಿ ನಮ್ಗೆ ಆಶ್ರಯ ಸಿಕ್ಕಿತ್ತು. ಅದರ ಪ್ರಕಾರ ಸುಮಾರು 300-400 ಜನರಿಗೆ ತರಬೇತಿ ಕೊಟ್ಟಿದ್ವಿ. ಅದರಲ್ಲಿ 26 ಜನ ಈಗ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಸ್ವಲ್ಪ ನಾನು ಈಗ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಮಧ್ಯೆ 4-5 ವರ್ಷಗಳು ಗ್ಯಾಪ್ ಆಗಿತ್ತು. ಈಗ ಸಿಗಂದೂರು ಟೆಂಪಲ್ನಲ್ಲಿ ನಾವೆಲ್ಲ ಖರ್ಚುಗಳನ್ನು ನಿಭಾಯಿಸ್ತೀವಿ ಮತ್ತು ಉಚಿತವಾಗಿ ಮಾಡಿಕೊಡೋಕ್ಕೆ ನಾವು ಸಹಕಾರ ಮಾಡ್ತೀವಿ. ಇಲ್ಲೇ ಊಟ ವಸತಿಗಳನ್ನು ಫ್ರೀಯಾಗಿ ಕೊಡ್ತೀವಿ, ನಮ್ಮಲ್ಲಿ ಒಮ್ಮೆ ಮಾಡಿ ಅಂತ ಒತ್ತಾಯ ಇತ್ತು. ಅದು ಈ ವರ್ಷ ಜೂನ್ 1ನೇ ತಾರೀಕಿಂದ ಲಿಖಿತ ಪರೀಕ್ಷೆಗಳು ಶುರುವಾಗ್ತವೆ 2026ರಲ್ಲಿ. ಅದರ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಗಳು ಆಗಿದ್ದಾವೆ. ಏಪ್ರಿಲ್ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕು ಅರ್ಜಿ ಸಲ್ಲಿಕೆ ಮುಗಿದಿದೆ. ಈಗ ನೆಕ್ಸ್ಟು ಮಕ್ಕಳೆಲ್ಲ, ಅಭ್ಯರ್ಥಿಗಳೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ತರಬೇತಿಗೆ ತಯಾರಾಗ್ತಾ ಇದ್ದಾರೆ. ಅವರಿಗೆ ಯಾವುದೇ ಮಾರ್ಗದರ್ಶನ ಇಲ್ಲ, ಅವ್ರಿಗೆ ಏನು ಓದಬೇಕು ಅಂತ ಗೊತ್ತಿಲ್ಲ, ಯಾವ ಥರ ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕಂತ ಗೊತ್ತಿಲ್ಲ, ಎಷ್ಟು ಓದಬೇಕಂತ ಗೊತ್ತಿಲ್ಲ, ನಮ್ದು ಹೈಟ್ ಎಷ್ಟು ಇರಬೇಕು ಅಂತ ಗೊತ್ತಿಲ್ಲ. ಒಟ್ಟಾರೆ ಹೋಗಿ ಪರೀಕ್ಷೆ ಬರೆದು ಬರ್ತಾರೆ. ಅದರಲ್ಲಿ ಒಬ್ಬರು ಇಬ್ಬರು ಅದೃಷ್ಟವಶಾತ್ ಪಾಸಾಗಿ ಸೇರ್ಕೊಂತಾರೆ. ಹೆಚ್ಚು ಅಭ್ಯರ್ಥಿಗಳು ಮನೇಲೇ ಉಳಿದ್ಬಿಡ್ತಾರೆ. ಅದಾಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಈ ವರ್ಷ ಏನು ಮಾಡ್ತಿದ್ವಿ ಅಂತಂದರೆ, ಆ ಎಲ್ಲ ಅಭ್ಯರ್ಥಿಗಳಿಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಊಟ ವಸತಿಯನ್ನು ಕೊಡೋದಲ್ಲದೆ ಉಚಿತವಾಗಿ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ತರಗತಿಗಳು, ವೈದ್ಯಕೀಯ ಪರೀಕ್ಷೆ, ದಾಖಲಾತಿ ತಯಾರಿಯೆಲ್ಲ ಮಾಡ್ಕೊಳ್ಳೋಕ್ಕೆ ನಮ್ಮ ಸಿಬ್ಬಂದಿಗಳು ಹಾಲಿ ಮತ್ತು ಮಾಜಿ ಯೋಧರು ಈಗೇನು ಸರ್ವಿಸ್ ಮಾಡ್ತಾ ಇದ್ದಾರೆ, ಕಮಾಂಡೋದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಸೆಂಟರ್ಗಳಲ್ಲಿ ಟ್ರೈನಿಂಗ್ ಕೊಟ್ಟು ರಿಟೈರ್ಡ್ ಆಗಿದ್ದಾರೆ. ಈ ಥರದ ಅವರಿಂದಲೇ ನಾವು ಸ್ಪೆಷಲ್ ಆಗಿ ತರಬೇತಿಯನ್ನು ಕೊಡಿಸ್ತೀವಿ. ಅವರಿಗೆ ತುಂಬ ಸಹಾಯ ಆಗುತ್ತೆ. ನಮ್ಮದು ಎಬಿಲಿಟಿ ಏನಿದೆ, ನಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ವೋ, ಅಥವಾ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸಿ ಹೆಚ್ಚು ಜನ ಸೆಲೆಕ್ಟ್ ಆಗಿ ಆರ್ಮಿಯ ಸೇವೆ ಮಾಡಲಿಕ್ಕೆ, ಸೇನೆಯಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಈ ಒಂದು ಕಾರಣದಿಂದ ನಾವು ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ
ತಮ್ಮ ಮಾಧ್ಯಮಗಳ ಮೂಲಕ ಒಳ್ಳೆಯ ಸುದ್ದಿಯನ್ನು ಮಾಡಿಕೊಟ್ಟು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಅಭ್ಯರ್ಥಿಗಳಿಗೆ ತಲುಪುವಂತೆ ಮಾಡಿಕೊಟ್ಟು ನಮಗೆ ಸಹಕರಿಸಬೇಕು ಅಂತ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.